ಇವತ್ತು ಮಹಾಶಿವರಾತ್ರಿ ಹಬ್ಬ ಇದೆ. ಸೊ ಏನ್ ಹೇಳ್ತೀರಾ ಸರ್, ಯಾಕೆ ಮಾಡ್ತೀವಿ ಇದು? ನಿಮ್ಮ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಶಿವರಾತ್ರಿ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ, ಇವತ್ತು ಶಿವರಾತ್ರಿ ದಿನ, ಇವತ್ತು ಸಮುದ್ರ ಮಂಥನ ಮಾಡಿದ ದಿನ. ದೇವತೆಗಳು ರಾಕ್ಷಸರು ಪರ್ವತನ ಇಟ್ಕೊಂಡು ವಾಸುಕಿನ ಕಟ್ಟಿ ಅದಕ್ಕೆ ಸಮುದ್ರನ ಮಂಥನ ಮಾಡುವಾಗ ಬೆಟ್ಟ ಪರ್ವತ ಮುಳುಗಕ್ಕೆ ಹೋದಾಗ ವಿಷ್ಣು ಕೂರ್ಮಾವತಾರಿಯಾಗಿ ಬಂದು ಅದನ್ನ ಕೆಳಗಡೆಯಿಂದ ಇಟ್ಕೊಂಡು ನಿಂತ್ಕೊಳ್ತಾನೆ. ಸೊ ಬೆಟ್ಟನ ಇವ್ರು ಕಡಿಯೋದಕ್ಕೆ ಶುರು ಮಾಡ್ತಾರೆ. ಕಡಿಯೋದಕ್ಕೆ ಶುರು ಮಾಡಿದಾಗ ಹಾಲಾಹಲ ವಿಷ ಬಂದ್ಬಿಡುತ್ತೆ. ಈ ಹಾಲಾಹಲ ವಿಷ ಬಂದಾಗ ಏನ್ ಮಾಡ್ಬೇಕು ಅಂತ ವಿಷ್ಣುನ್ ಕೇಳ್ಬೇಕು ಅಂತ ಅವ್ರು ಅಂದ್ಕೋತಾರೆ. ಆದ್ರೆ ವಿಷ್ಣು ಕೂರ್ಮಾವತಾರಿಯಾಗಿ ಕೆಳಗಿರೋದ್ರಿಂದ ಅವ್ನಿಗೆ ಏನು ಕೇಳಕ್ಕಾಗಲ್ಲ. ಏನ್ ಮಾಡೋದಪ್ಪ, ಈ ವಿಷ ಇನ್ನು ಈ ಬ್ರಹ್ಮಾಂಡವನ್ನೆಲ್ಲ ನಾಶ ಮಾಡುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದಂಥ ಕಾಲದಲ್ಲಿ ಶಿವ ಹಾಲಾಹಲ ವಿಷವನ್ನು ಕುಡಿದು ಬಿಡ್ತಾನೆ. ಸೊ ಹಾಲಾಹಲ ವಿಷವನ್ನು ಕುಡಿದು ಬಿಟ್ಟಾಗ ಈ ಈ ಈ ವಿಷ ಇಡೀ ದೇಹವನ್ನೆಲ್ಲ ವ್ಯಾಪಿಸ್ಬಿಡುತ್ತೆ ಅಂತ ಇವಳೇನ್ ಮಾಡ್ತಾಳೆ, ಪಾರ್ವತಿ ಅವ್ನ ಕಂಠವನ್ನ ಬಿಗಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ಅದು ಕಂಠದಲ್ಲಿ ನಿಂತ್ಕೊಂಡ್ಬಿಟ್ಟು ಅವನು ನೀಲಕಂಠ ಆಗೋಗ್ತಾನೆ. ಆದ್ರೆ ಆ ವಿಷ ಈ ದೇಹದಿಂದ ಪೂರ್ತಿ ಈಚೆ ಹೋಗ್ಬೇಕು ಅಂತಂದ್ರೆ ಶಿವ ಯಾರೇ ಆಗ್ಲಿ, ವಿಷ ಹಾವು ಕಚ್ಚಿದವ್ರಿಗೂ ಅಷ್ಟೇನೆ, ಅವನನ್ನು ಎಚ್ಚರವಾಗಿಟ್ರೆ ಯಾವ ಟ್ರೀಟ್ಮೆಂಟು ಬೇಡ. ನಾಗರಾವ್ ಕಚ್ಚಿದವನಿಗೆ ಎಚ್ಚರವಾಗಿಟ್ಬಿಟ್ರೆ ಸಾಕು, ಈ ದೇಹ ಅದನ್ನ ಆ ವಿಷನ ತಾನೇ ಕಳಿಸ್ಬಿಡುತ್ತೆ. ಆದ್ರೆ ಆ ವಿಷ ಎಂಥ ವಿಷ ಅಂತಂದ್ರೆ ಅಗಾಧವಾದಂತ ಗಾಢ ನಿದ್ರೆಗೆ ಎಳ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ಮಲಗಿದ ತಕ್ಷಣ ವಿಷ ಏರಿ ಮನುಷ್ಯ ಸತ್ತೋಗ್ತಾನೆ. ಇದು ಶಿವನ್ಗಾಗ್ಬಾರ್ದು ಅಂತ ಅವ್ನು 36 ಗಂಟೆ ಎಚ್ಚರ ಇರಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ಶುರು ಮಾಡಿ ಅವನು ಹೊಟ್ಟೆಗೇನು ಕೊಡದಂಗೆ ಇವತ್ತು ರಾತ್ರಿ ಎಲ್ಲ ಜಾಗರಣೆ ಮಾಡಿ ಡೋಲು ಢಕ್ಕೆ ಇನ್ನೊಂದು ಮತ್ತೊಂದು ಗಲಾಟೆ ಮಂತ್ರ ಎಲ್ಲ ಹೇಳ್ಕೊಂಡು ಬೆಳಗ್ಗೆ ರಾತ್ರಿ ಪುನಃ ನಾಳೆ ಬೆಳಗ್ಗೆ ನಾಳೆ ಸಂಜೆವರೆಗೂ ಎಚ್ಚರ ಇಟ್ಟರೆ ಶಿವನ್ನ ಅವನು ಬದುಕುಳಿತಾನೆ, ಆ ವಿಷ ಎಲ್ಲ ಹೊರಟೋಗುತ್ತೆ ಅನ್ನೋದಕ್ಕೆ ನಾವು ಜಾಗರಣೆ ಮಾಡ್ತೀವಿ. ಇವತ್ತು ರಾತ್ರಿ ಎಲ್ಲ ಶಿವನ್ ಪೂಜೆ ಮಾಡ್ತಾ ಇರ್ತೀವಿ, ಅವ್ನು ಮಲಗಬಾರ್ದು ಇವತ್ತು. ಅದಕ್ಕೆ ಉಪವಾಸ ಮಾಡೋದು. ಉಪವಾಸ ಮಾಡಿದ್ರೆ ಹೊಟ್ಟೆಗೆ ಏನು ಬೀಳದೆ ಇದ್ರೆ ಹೊಟ್ಟೆಗೆ ನಿದ್ದೆ ಬರಲ್ಲ, ಹೊಟ್ಟೆ ತುಂಬ ನಿದ್ದೆ ಮಾಡುತ್ತೆ. ಹಂಗಾಗಿ ಇವತ್ತು ಬೆಳಗ್ಗೆಯಿಂದ ಉಪವಾಸ ಮಾಡಿ ರಾತ್ರಿ ಎಲ್ಲ ಉಪವಾಸ ಮಾಡಿ ನಾಳೆ ಸಂಜೆ ಉಪವಾಸ ನಿಲ್ಲಿಸ್ತೀವಿ. ಹಾಗಾಗಿ ಇದು ಜಾಗರಣೆ ಸಹಿತವಾದಂತ ಶಿವರಾತ್ರಿ. ಶಿವನ ಕಂಠದಲ್ಲಿದ್ದಂತ ಹಾಲಾಹಲ ವಿಷ ಅವನ ದೇಹದಿಂದ ಈಚೆ ಹೋಗ್ಲಿ ಅಂತ ಅವನ ಕಂಠದಲ್ಲಿ ವಿಷ ಇಟ್ಕೊಂಡಿದ್ದರಿಂದ ಅವನು ನೀಲಕಂಠ, ಯಾಕೆಂದ್ರೆ ನೀಲಿಗೆ ತಿಳಿದ್ಬಿಡುತ್ತೆ, ಅದನ್ನ ಶ್ರೀಕಂಠ, ನೀಲಕಂಠ. ಅವನು ವಿಷ ಕುಡಿದಿದ್ದರಿಂದ ಅವನು ನಂಜುಂಡ. ಸೊ ಎಲ್ಲ ಆಗಿ ನಾವು ಇವತ್ತು ಕರಿತೀವಿ. ಎಲ್ಲ ಶಿವರಾತ್ರಿ ಮಾಡ್ತಾ ಇದ್ದೀರಾ, ನೀಲಕಂಠ, ನಂಜುಂಡ, ಶ್ರೀಕಂಠ, ಈಶ್ವರ, ಆದಿಯೋಗಿ, ಏನೇನು ಕರ್ಕತ್ತಿಲ್ಲ ಎಲ್ಲ ಅವನೇ. ಸೊ ಅವನು ನೀವು ಪೂಜೆ ಮಾಡಿ ಬಹಳ ಸುಲಭ. ಶಿವ ನೋಡ್ಕತ್ತೇನೆ ಅಂದ್ಬಿಟ್ರೆ ಸಾಕು. ರಾವಣನಿಗೆ ಆತ್ಮಲಿಂಗಾನೇ ಬಿಚ್ಕೊಟ್ರಂತ ಒಂದು ಶಿವ ಏನ್ ಬೇಕಾದ್ರೂ ಕೊಡ್ತಾನೆ ನೀವು ಕೇಳಿದ್ರೆ. ಸೊ ಹಾಗಾಗಿ ಅವನನ್ನ ನಂಬಿಕೆ ಇಟ್ಕೊಂಡು ಶಿವನ್ ಪೂಜೆ ಮಾಡಿ. ನಮಸ್ಕಾರ ಎಲ್ಲರಿಗೂ, ಶಿವರಾತ್ರಿ ಶುಭಾಶಯ. ಮಹಾಶಿವರಾತ್ರಿಯ ಶುಭಾಶಯಗಳು.